ಹೆಲೋ ಎವ್ರಿವಾನ್, ನಾನಿವತ್ತು ಪಡ್ಡು ಮತ್ತು ಚಟ್ನಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ದೋಸೆ ಸಂಪ್ಳಿಗೆ ಏನಾದರೂ ಮಿಕ್ಕಿದ್ರೆ ಇದನ್ನು ಆರಾಮಾಗಿ ಮಾಡ್ಕೊಬೋದು. ತುಂಬ ರುಚಿಕರವಾಗೂ ಇರುತ್ತೆ. ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ಸಂಪ್ಳಿಗೆ ಏನಾದರೂ ಇದ್ದರೆ ಆರಾಮಾಗಿ ಮಾಡ್ಕೊಬೋದು. ಇದನ್ನು ಮಾಡಿದ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಇಲ್ಲಿ ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. 3 ಈರುಳ್ಳಿನೂ ಸಣ್ಣದಾಗಿ ಹಚ್ಕೊಳ್ಳಿ. ಸಂಪ್ಳಿಗೆ ಕಡಿಮೆ ಇರೋದ್ರಿಂದ ನಾನು 3 ತೊಗೊಂಡಿದ್ದೀನಿ. ಖಾರ ಏನಾದರೂ ನಿಮ್ಗೆ ಇಷ್ಟ ಅಂದರೆ ಇನ್ನೂ 4 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಖತ್ ಖಾರ ಬರುತ್ತೆ. ಕ್ಯಾರೆಟ್ ತುರ್ಕೊಳ್ಳಿ. ಇವಾಗ ತುರ್ಕೊಂಡಿರೋ ಕ್ಯಾರೆಟ್, ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ ಈರುಳ್ಳಿನ ಹಾಕ್ಕೊಳ್ಳಿ. ಮತ್ತು ಒಂದು 4 ಕಡ್ಡಿ ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿನ ಹಾಕಿ. ಮೆಣಸಿನ್ಕಾಯಿ ಖಾರ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ 1-2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲದೇ ಇದ್ದರೆ ಒಂದೇ ಕಡೆ ಉಳ್ಕೊಬಿಡುತ್ತೆ. ಇವಾಗ ಪಡ್ಡು ಮಾಡೋ ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಸಂಪ್ಳಿಗೆನ ಜಾಸ್ತಿ ಬಿಡಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ. ಮೀಡಿಯಮ್ ಫ್ಲೇಮಲ್ಲಿ 2 ಕಡೆನೂ ಬೇಯಿಸ್ಕೊಬೇಕು. ಜಾಸ್ತಿ ಉರಿ ಕೊಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇವಾಗ ಕಡಲೆಕಾಳು ಚಟ್ನಿ ಮಾಡೋಣ. ಕಡಲೆಕಾಳು ಚಟ್ನಿ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಚಿಕ್ಕ ಬೌಲಲ್ಲಿ ಕಡಲೆಕಾಳು, ಒಂದು ಅರ್ಧ ಹೋಳು ಕಾಯಿ, ಕರ್ಬೇವಿನ ಸೊಪ್ಪು, ಒಂದು 10 ಮೆಣಸು, ಮತ್ತು ಒಣಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪನ್ನ ತೊಗೊಂಡಿದ್ದೀವಿ. ಕಡಲೆಕಾಳನ್ನ ಹುರ್ಕೋಬೇಕು. ಆವಾಗಲೇ ತೊಗೊಂಡಿರೋ ಕಾಯಿ, ಕರ್ಬೇವಿನ ಸೊಪ್ಪು, ಕಾಳು ಎಲ್ಲನೂ ಇದರೊಳಗಡೆ ಮಿಕ್ಸಿ ಒಳಗಡೆ ಹಾಕಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ. ಇಷ್ಟು ಖಾರ ರುಬ್ಕೊಂಡಿದ್ರೆ ಸಾಕು. ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.